ಸ್ನೇಹಿತರೆ, ಲರ್ನ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಂದಿನ ಮೊದಲನೇ ಪ್ರಶ್ನೆ, ಯಾವ ಬೀಜಗಳನ್ನು ಸೇವಿಸಿದರೆ ದೇಹದ ತೂಕವನ್ನು ವೇಗವಾಗಿ ಕಡಿಮೆ ಮಾಡಬಹುದು? ಆಪ್ಷನ್ ಎ ಚಿಯಾ ಸೀಡ್ಸ್, ಆಪ್ಷನ್ ಬಿ ಕುಂಬಳಕಾಯಿ ಬೀಜ, ಆಪ್ಷನ್ ಸಿ ಕಲ್ಲಂಗಡಿ ಬೀಜ, ಆಪ್ಷನ್ ಡಿ ಸೂರ್ಯಕಾಂತಿ ಬೀಜ. ಸರಿಯಾದ ಉತ್ತರ ಆಪ್ಷನ್ ಎ ಚಿಯಾ ಸೀಡ್ಸ್. ಎರಡನೇ ಪ್ರಶ್ನೆ, ಮೊಳಕೆಯೊಡೆದ ಯಾವ ಕಾಳುಗಳ ಸೇವನೆಯಿಂದ ಅನೇಕ ರೋಗಗಳು ತಡೆಯುತ್ತದೆ? ಆಪ್ಷನ್ ಎ ಹೆಸರುಬೇಳೆ, ಆಪ್ಷನ್ ಬಿ ಮೆಂತ್ಯ ಕಾಳು, ಆಪ್ಷನ್ ಸಿ ಹೆಸರು ಕಾಳು, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಬಿ ಮೆಂತ್ಯ ಕಾಳು. ಮೂರನೇ ಪ್ರಶ್ನೆ, ನಿಂಬೆಹಣ್ಣನ್ನು ಯಾವ ಪದಾರ್ಥದ ಜೊತೆ ಸೇವಿಸಬಾರದು? ಆಪ್ಷನ್ ಎ ಬಿಯರ್, ಆಪ್ಷನ್ ಬಿ ಹಾಲು, ಆಪ್ಷನ್ ಸಿ ಜೇನುತುಪ್ಪ, ಆಪ್ಷನ್ ಡಿ ಮಸಾಲೆ. ಸರಿಯಾದ ಉತ್ತರ ಆಪ್ಷನ್ ಬಿ ಹಾಲು. ನಾಲ್ಕನೇ ಪ್ರಶ್ನೆ, ಯಾವ ತರಕಾರಿ ಹೈ ಬಿಪಿಯನ್ನು ಕಂಟ್ರೋಲ್ ಮಾಡುತ್ತದೆ? ಆಪ್ಷನ್ ಎ ಬೀಟ್ರೂಟ್, ಆಪ್ಷನ್ ಬಿ ಟೊಮೆಟೊ, ಆಪ್ಷನ್ ಸಿ ಕ್ಯಾರೆಟ್, ಆಪ್ಷನ್ ಡಿ ಮೂಲಂಗಿ. ಸರಿಯಾದ ಉತ್ತರ ಆಪ್ಷನ್ ಎ ಬೀಟ್ರೂಟ್. ಐದನೇ ಪ್ರಶ್ನೆ, ಮೈದಾ ಹಿಟ್ಟನ್ನು ಈ ಕೆಳಗಿನ ಯಾವುದರಿಂದ ತಯಾರಿಸಲಾಗುತ್ತದೆ? ಆಪ್ಷನ್ ಎ ಕಡಲೆಕಾಯಿ, ಆಪ್ಷನ್ ಬಿ ಗೋಧಿ, ಆಪ್ಷನ್ ಸಿ ಮೆಕ್ಕೆಜೋಳ, ಆಪ್ಷನ್ ಡಿ ರಾಗಿ. ಸರಿಯಾದ ಉತ್ತರ ಆಪ್ಷನ್ ಬಿ ಗೋಧಿ. ಆರನೇ ಪ್ರಶ್ನೆ, ಈ ಕೆಳಗಿನ ಯಾವುದನ್ನು ತಿನ್ನುವುದರಿಂದ ಪುರುಷರ ಯೌವನ ಹೆಚ್ಚಾಗುತ್ತದೆ? ಆಪ್ಷನ್ ಎ ಅಂಜೂರ, ಆಪ್ಷನ್ ಬಿ ಕ್ಯಾರೆಟ್, ಆಪ್ಷನ್ ಸಿ ಜೇನುತುಪ್ಪ, ಆಪ್ಷನ್ ಡಿ ಬಾದಾಮಿ. ಸರಿಯಾದ ಉತ್ತರ ಆಪ್ಷನ್ ಡಿ ಬಾದಾಮಿ. ಏಳನೇ ಪ್ರಶ್ನೆ, ಯಾವ ಹಣ್ಣಿನ ಬೀಜವನ್ನು ಹೆಚ್ಚಾಗಿ ತಿಂದರೆ ಮನುಷ್ಯ ಸಾಯುವ ಸಂಭವವಿದೆ? ಆಪ್ಷನ್ ಎ ಕುಂಬಳಕಾಯಿ, ಆಪ್ಷನ್ ಬಿ ಆ್ಯಪಲ್, ಆಪ್ಷನ್ ಸಿ ದಾಳಿಂಬೆ, ಆಪ್ಷನ್ ಡಿ ಕಲ್ಲಂಗಡಿ. ಸರಿಯಾದ ಉತ್ತರ ಆಪ್ಷನ್ ಬಿ ಆ್ಯಪಲ್. ಏಕೆಂದರೆ ಸಂಶೋಧನೆಗಳ ಪ್ರಕಾರ ಆ್ಯಪಲ್ ಬೀಜದಲ್ಲಿ ಸೈನೈಡ್ ಅಂಶ ಹೆಚ್ಚಾಗಿ ಕಂಡುಬರುವುದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಿದರೆ ಸಾವು ಸಂಭವಿಸುತ್ತದೆ. ಎಂಟನೇ ಪ್ರಶ್ನೆ, ಮೊದಲಿಗೆ ಚೆಸ್ ಆಟ ಹುಟ್ಟಿದ್ದು ಯಾವ ದೇಶದಲ್ಲಿ? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಇಂಗ್ಲೆಂಡ್, ಆಪ್ಷನ್ ಸಿ ಜರ್ಮನಿ, ಆಪ್ಷನ್ ಡಿ ಪೋಲೆಂಡ್. ಸರಿಯಾದ ಉತ್ತರ ಆಪ್ಷನ್ ಎ ಭಾರತ. ಒಂಬತ್ತನೇ ಪ್ರಶ್ನೆ, ಕುತ್ತಿಗೆ ಚರ್ಮವನ್ನು ಬಿಗಿಯಾಗಿಸಲು ಏನನ್ನು ಹಚ್ಚಬೇಕು? ಆಪ್ಷನ್ ಎ ಕೊಬ್ಬರಿ ಎಣ್ಣೆ, ಆಪ್ಷನ್ ಬಿ ಹರಳೆಣ್ಣೆ, ಆಪ್ಷನ್ ಸಿ ಎಳ್ಳೆಣ್ಣೆ, ಆಪ್ಷನ್ ಡಿ ಬಾದಾಮಿ ಎಣ್ಣೆ. ಸರಿಯಾದ ಉತ್ತರ ಆಪ್ಷನ್ ಡಿ ಬಾದಾಮಿ ಎಣ್ಣೆ. ಇಂದಿನ ಕೊನೆಯ ಪ್ರಶ್ನೆ, ಶರ್ಟ್ ಮೇಲಿನ ಕಲೆಗಳನ್ನು ಹೋಗಲಾಡಿಸಲು ಏನನ್ನು ಬಳಸಿ ತೊಳೆಯಬೇಕು? ಆಪ್ಷನ್ ಎ ಸೋಡಾ, ಆಪ್ಷನ್ ಬಿ ಸೋಪ್, ಆಪ್ಷನ್ ಸಿ ವೈಟ್ ವಿನೆಗರ್, ಆಪ್ಷನ್ ಡಿ ಟೂತ್ಪೇಸ್ಟ್. ಸರಿಯಾದ ಉತ್ತರ ಆಪ್ಷನ್ ಸಿ ವೈಟ್ ವಿನೆಗರ್. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಲರ್ನ್ ಇನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಕರ್ನಾಟಕ.